ಎಲ್ಲರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಿ. ಏನತ್ತದ ಏನು ಸುದ್ದಿ ಅಂತ ಕೇಸೆ ನೋಡಮ್ಮಿ. ನೋಡಿ ಡೆಲ್ಲಿದಾಗ ಎಷ್ಟು ಚಂದ ಮಳೆ ಹೊಂಟದ. ಫುಲ್ ಮಸ್ತಾಗಿ ನೋಡ್ರಿ. ಮೋಸಮ ಥಂಡಿ ಹತ್ತದಂಗೆ ಭಾರಿ ಚಂದ. ಇಲ್ಲಿ ನಮ್ಮ ಕಿಚನ್ದಾಗೂ ನೀರು ಹೊಂಟಾವ ನೋಡ್ರಿ. ಈಗ ಎಲ್ಲ ನೀರು ಬಂದಾವ ನೋಡ್ರಿ. ಸಂತೋಷ್ ಅವ್ರು ಇವತ್ತು ವರ್ಕ್ ಫ್ರಮ್ ಹೋಮೇ ಮಾಡ್ತೀನಲ್ಲತ್ತರ. ನಂಗೆ ನೆನಪಿಲ್ಲ, ಹಾಲು ತಂದಿಲ್ಲ. ಸೊ ಈಗ ಕರಿಚಾ ಮಾಡ್ಲಕತ್ತೀನಿ ನೋಡ್ರಿ. ನಾ ಎಲ್ಲ ಸಾಬೂನು ಮನ್ಕೊಂಡಾರ ನೋಡ್ರಿ ಈಗ ಮನ್ಯಾಗ. ಈಗ ನಾನು ಮಾಡ್ತೀನಿ ಅಂದ್ರೆ ಕುಡ್ಲಿಕ್ಕೆ ಈಗ ನೀರನ್ನು ತುಂಬ್ಕೊಂಡ್ಬಿಡ್ತೀನಿ ರೀ. ಪಟ ಮೋಟ್ರ್ ಚಾಲು ಮಾಡೀನಿ. ಎಲ್ಲವರು ಹೆಂಗೆ ಹೊಲತ್ತಾರ ನೋಡ್ರಿ. ಈಗ ಎಷ್ಟೊಂದು ಮಳೆ ಹೊಂಟದ ನೋಡ್ರಿ. ಈಗ ಈ ಕಡೆನಾಗೆ ಕುಡ್ಲಿಕ್ಕೆ ಈಗ ನೀರನ್ನು ತುಂಬ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಪಟ. ನೋಡ್ರಿ ಎಷ್ಟು ಚಂದ ಅಂದ್ರೆ ಎಷ್ಟು ಚಂದ ಮಳೆ ಹೊಂಟಾಗ. ಇಲ್ಲಿ ನೋಡ್ರಿ ಈಗ ನಮ್ಮ ಚಾನು ಕುದೀತು. ಈಗ ನಮ್ಮ ಸಾಂಬಾರು ಮನ್ಕೊಂಡ್ರೆ ಅವ್ರಿಗೆ ಬಸ್ಕೆಸಿನ ಸ್ವಲ್ಪ ಚಹಾ ಕೊಡ್ತೀನಿ. ಚಿಕ್ಕು ಮಿಕ್ಕು ಪಾಪುಣ ಎಲ್ಲರೂ ಮನ್ಕೊಂಡ್ರೆ ಸಂತೋಷ ಮನ್ಕೊಂಡನಿಗೆ ಎಬ್ಬಸ್ತೀನಿ ಅವ್ರಿಗೆ ಹೋಗ್ಕೇಸಿನಿ. ಇಷ್ಟು ಜನ ಮನ್ಕೊಂಡಾರ ನೋಡಿ. ಸ್ಲೋ ಗ್ಯಾಸ್ ಇಡ್ತೀನಿ. ಇಷ್ಟು ಜನ ಮನ್ಕೊಂಡ್ಬಿಟ್ಟ. ನೀರನ್ನು ತುಂಬ್ಕೋದೈತೆ ನಂದು. ಮನ್ಕೊಂಡಾರ ನೋಡ್ರಿ ಎಲ್ಲರೂ. ಎಷ್ಟು ಮಂದಿ ಮನ್ಕೊಂಡ್ಬಿಟ್ಟ. ಅಣ್ಣಲ್ಲಿ ಮನ್ಕೊಂಡಾನ. ರಾತ್ರಿನ ಸಂತೋಷನ ಜೊತೆ ಲಿಟಲಾಗಿ ಸಣ್ಣ ಜಗಳ ಮಾಡಿ ಶಟ್ಕೊಂಡ್ತಿ. ಈ ಕಡೆ ಫ್ರಿಜ್ ಕಡೆಗೆ ಮುಕ್ಕೊಂಡಿದ. ಆ ಕಡೆ ಮುಕ್ಕೊತೀವ್ರಿ ನಾವಿಬ್ರು. ನಾನು ಮುಕ್ಕೊತೀನಿ, ಸಂತೋಷ ಇಲ್ಲಿ ಮಿಕ್ಕು, ಇಲ್ಲಿ ಚಿಕ್ಕು ಮುಕ್ಕೊತಿದ. ನಾ ಬಂದಕ್ಕೆ ಶಟ್ಕೊಂಡು ಇಲ್ಲಿ ಮುಕ್ಕೊಂಡೆ. ನೀದೇ ಮಾಡ್ತೀನಿ ಹಂಗೆ ಹಿಂಗೆ ಹೇಳಿದ ಮಾತು ಕೇಳಲ್ಲ ಅದು ಇದು ಅನ್ಕೊತ ತಾನು ಎದು ಬಂದ್ಕಿಸಿಂದ ಆಮೇಲೆ ಈ ಕಡೆ ಮುಕ್ಕೊಂಡ್ಬಿಟ್ಟಾನ. ಹಿಂಗೆ ನೋಡಿ ಗಂಡ ಹೆಂಡ್ತಿ ಜಗಳ ಉಂಡು ಮನ್ಕೋತನಕ ಅಂತಾರಲ್ಲ ಹಂಗೆ. ಯಾಕಂದ್ರೆ ನಾನು ಅವನಿಗೆ ಹೇಳ್ತೀನಿ ಸ್ವಲ್ಪ ನಾನ್ ವೆಜ್ ತಿನ್ನೋದು ಬಿಡೋಪ್ಪ, ಸ್ವಲ್ಪ ಹೇಳಿದ ಮಾತು ಕೇಳು ಹಂಗೆ ಹಿಂಗೆ. ಯಾಕಂದ್ರೆ ಈಗ ನಾವು ದೊಡ್ಡವ್ರು ನಾವು ಹೆಂಗೆ ಮಾಡ್ತೀವಿ ನಮ್ಮ ಮಕ್ಕಳನ್ನೂ ಅದೇ ಕಲಿತಾರೆ, ಹೌದಿಲ್ಲ? ಸೊ ಸುಮ್ಮ ಜರ ಸಿಟ್ಟು ಮಾಡ್ದವ್ ನೀನು ನಾವು ಅವ್ನ ಮ್ಯಾಗ್ಯದ ನೋಡ. ಕೇಳ್ತಾನ ಕೇಳಲ್ಲ. ಮುಂದೆ ಈಗೇನು ಮಾಡ್ತೀನಿ ಅಂದ್ರೆ ಪಟ ಅವ್ರಿಗೆ ಚಹಾ ಸೋಸ್ಕೊಡ್ತೀನಿ. ಮಳೆ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಾಗ. ಇವತ್ತೇ ನೀರು ಭಾರಿನೇ ತುಂಬ್ಯಾವ. ಚಿಟಿ ಆವಾಜ್ ಹೊಂಟದ. ಎಲ್ಲರ ಮನೆ ಮೋಟರ್ ನಡ್ದದ. ಕಾಕಲ್ಲಿ ಕರಿಬೇವಿನ ಗಿಡ ಅದ. ಎಷ್ಟು ಚಂದ ಅನಿಸ್ಲತ್ತದ ನೋಡ್ರಿ. ಮಾಡ ನೋಡ್ರಿ ಮಾಡ. ಬರ್ರಿ ಈಗ ಬಿಸಿ ಚಾ ಜೊತೆ ಎಕ್ದಮ್ ಮಸ್ತನತ್ತ. ಥಂಡಿ ಮೌಸಮದ. ಬರ್ರಿ ಎಕ್ದಮ್ ಭಾರಿಯಾಗಿ ಎಲ್ಲರೂ ಚಾ ಕುಡಿಯಮ್ಮಂತ. ಗುಡ್ ಮಾರ್ನಿಂಗ್. ಬರ್ ಚಾ ಕುಡಿಯಮ್ಮಂತ. ಕರಿಚಾ ನಂಬರ್ ಮೊದಲೇ ಇವತ್ತು ಹಾಲೇ ತಂದಿಲ್ಲ, ನೆನಪೇ ಹಾರಿನಿ. ಸೊ ಈಗ ಸಂತೋಷವಾಗಿ ಕೆಲಸ ಮಾಡಕತ್ತಾರೆ ನೋಡ್ರಿ. ಇನ್ನು ಆಫೀಸ್ಗೆ ಹೋಗ್ತಾರೋ ಬಿಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆಫೀಸ್ನಿಂದ ಫೋನ್ ಅಂದರೆ ಮೆಸೇಜ್ ಬಂದಿತ್ತು, ಮೀಟಿಂಗ್ ಅದ ಎಲ್ಲರೂ ಅಟೆಂಡ್ ಆಗ್ಬೇಕು ಅನ್ಕೇಸೇನ್ರ. ಇವಾಗ ಗೋಲಿ ಕೊಡ್ಲಕತ್ತಾನ ಮಳೆ ಹೊಂಟದ ಹಂಗೆ ಹಿಂಗೆ ಅನ್ಕೇಸೇನ್ರ. ಆ ಥರ ಏನಾಗ್ತದೋ ಏನೋ ಗೊತ್ತಿಲ್ಲ. ನೋಡಪ್ಪ ಅವ್ರು ಹಸ್ತವ ಇಬ್ರು ಕಲ್ತ್ಕೇಸೇನ್ರ. ಈಗ ಚಾ ರಸ್ತಿಲ್ಲಕತ್ತೀವಿ ನೋಡ್ರಿ. ಅಂಡರ್ ಸ್ಕೂಲಿನ ಒಂದು ಸ್ವಲ್ಪ ಫೋನ್ ಮಾಡ್ಕೊತೀನಿ. ಯಾಕಂದ್ರೆ ಹೋಗಿ ಹೊರತು ಬುಕ್ಸ್ ಎಲ್ಲ ತೊಗೊಂಬರವ. ಅವ್ರ ಮೇಡಮಿಗೆ ಫೋನ್ ಮಾಡಬೇಕು. ನೋಡಪ್ಪ ಫೋನರೇ ಮಾಡಿ ಕೇಳ್ತೀನಿ ಏನಂತಾರೆ ಅವ್ರ ಮ್ಯಾಮ್. ಹಾಗೆ ಅವ್ರಿಗೆ ಏನೋ ಮನ್ಕೊಂಡಾರ ಅವರು. ಟೈಮಿಗೆ 9 ಆಗ್ಲತ್ತದ. ಏನೋ ಅವ್ರು ಮನ್ಕೊಂಡಾರೆ. ಇವ್ರೂ ಏನಾಗಣೆ ಎಪ್ಸಿನಿ. ಏನಾಗ ಚಹಾ ಮಾಡಿದಲ್ಲ ಮತ್ತು ಒಲ್ಲಂತೂ ನಾನು ಹಾಗೆ ಬಿಟ್ಕೊಂತ ಮತ್ತು ವಾಪಸ್ಸೆ ಮತ್ತು ಗರಂ ಮಾಡೀನಿ. ಬರೀತೀನಿ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಸುದ್ದಿ ಅಂತ ಕೇಸಿದ್ರೆ ನೋಡಮ್ಮ. ಈಗ ಫಿಲಹಾಲ್ ಸಾಬ್ರು ಕೆಲಸನೇ ಮಾಡಕತ್ತಾರೆ ನೋಡ್ರಿ. ಈಗ ಸಂತೋಷ್ ಅವ್ರು ಆಫೀಸ್ಗೆ ಹೋಗ್ತೀನಲ್ಲಕತ್ತಾರ. ಅವ್ರ ಆಫೀಸಲ್ಲಿ ಅವ್ರು ಸರ್ದೇ ಫೋನ್ ಬಂತು. ಅದಕ್ಕೆ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಸುಸ್ಲಾ ಮಾಡಕತ್ತೀನಿ ನೋಡ್ರಿ. ಬಡ ಈಗ ಸುಸ್ಲಾನೇ ಆಗ್ತದ. ಉಳ್ಳಾಗಡ್ಡಿ ಟಮಾಟೆ ಮೆಣ್ಸಿಕಾಯಿ ಪುಟಾಣಿ ಎಲ್ಲ ಇಟ್ಕೊಂಡು ಪೀಸ್ಕೊತೀನಿ. ಈಗ ಬಡ ಅಳ ತೊಯಿಸ್ಕೊಂಡ್ಬಿಡ್ತೀನಿ ನೋಡ್ರಿ. ಈಗ ನೋಡಿ ನಾ ಸುಸ್ಲಾ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿನಿ. ಶೇಂಗಾ ತೊಗೊಂಡಿನಿ, ಪುಟಾಣಿ ಪೀಸ್ಕೊಂಡ್ಬಿಟ್ಟಿನಿ, ಉಳ್ಳಾಗಡ್ಡಿ ಟಮಾಟೆ ಮೆಣ್ಸಿಕಾಯಿ ತೊಗೊಂಡಿನಿ, ಮತ್ತಂದ್ರೆ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ತೊಗೊಂಡಿನಿ. ಈಗ ಎಣ್ಣೆನೂ ಗರಂ ಆಗ್ಲತ್ತದೆ. ಈಗ ಬಡ ಈಗ ಸುಸ್ಲಾ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ಎಕ್ದಮ್ ಝಟ್ಪಟ್ ಸುಸ್ಲಾ ರೆಡಿ ಆಗ್ತದೆ. ಈಗ ಶೇಂಗಾನು ಹಾಕೀನಿ. ಈಗ ಮೆಣ್ಸಿಕಾಯಿ ಉಳ್ಳಾಗಡ್ಡಿನೂ ಹಾಕೋತಾ. ಈಗ ಮೆಣ್ಸಿಕಾಯಿ ಉಳ್ಳಾಗಡ್ಡಿ ಎರಡೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ. ಈಗ ಟಮಾಟೆನೂ ಹಾಕ್ಕೊಂಡ್ಬಿಟ್ಟಿನಿ. ಒಂದು ಸ್ವಲ್ಪ ಫ್ರೈ ಆಗೋಣ. ಉಪ್ಪು ಅರಿಶಿನ ಎರಡೂ ಹಾಕ್ಬಿಡ್ತೀನಿ. ಜೊತೆಗೆ ಕೊತ್ತಂಬರಿ ಕಲಾಸ ಆಗ್ಯದ. ಆಮೇಲೆ ಇದ್ರಾಗ ಅಳ್ಳು ಹಾಕಿ ಪುಟಾಣಿ ಹಾಕಿ ತಿರುಗಿಸ್ಬಿಡ್ತೀನಿ ನೋಡ್ರಿ. ನಂದು ಫೇವ್ರೆಟ್ ಸುಸ್ಲಾ ನೋಡ್ರಿ. ಈಗ ಬಡ ಈಗ ಸುಸ್ಲಾ ಮಾಡಕತ್ತೀನಿ ನೋಡ್ರಿ. ಬಾರಿ ಎಲ್ಲರೂ ನಾಷ್ಟ ಮಾಡಕತ್ತೀರಂತ. 2 ಪ್ಲೇಟ್ ಆಗ್ಯಾವ. ಉಪ್ಪು ಅರಿಶಿಣ ಎರಡೂ ಹಾಕ್ಕೊಂಡ್ಬಿಟ್ಟಿದ್ರಿ ನಾನು ಬಡ ಹಂಗೆ. ಯಾಕಂದ್ರೆ ಲೇಟ್ ಆಗ್ಲತ್ತದಲ್ಲತ್ತಾರ.
ಅದಕ್ಕೀಗ ಬಡ ಬಡ ಸುಸ್ಲ ಮಾಡ್ಕೊಳತ್ತೀವಿ ನೋಡ್ರಿ. ಚಂದ ತೋರಿಸಲು ನೋಡ್ರಿ ಈಗ ಚಂದನಂತ ಈಗ ತಿರ್ಗಿಸ್ಕೊಳಕತ್ತೀನಿ. ಈಗ ಏನು ಮಾಡ್ತೀನಿ ಇದ್ರಾಗ ಅಂತಂದ್ರೆ ನಾನು ಇದೇನು ಪುಟಾಣಿ ಹಿಂಡಿ ಮಾಡ್ಕೊಂಡಿದ್ದಲ್ರಿ, ಇದಿಷ್ಟು ಈಗ ಪುಟಾಣಿ ಹಿಂಡಿನೂ ಹಾಕ್ಕೊಂಡ್ಬಿಡ್ತೀನಿ. ಚಂದ ಮಿಕ್ಸ್ ಆಗ್ತದೆ. ಮತ್ತು ನಿಮ್ಗೆ ಏನೇ ಸ್ವಲ್ಪ ಉಪ್ಪು ಖಾರ ಅಂದ್ರೆ ಉಪ್ಪು ಅಂದ್ರೆ ಸ್ವಲ್ಪ ಏನೇ ಕಮ್ಮಿ ಬಿದ್ದಿತ್ತಂದ್ರೆ ನೀವು ಮ್ಯಾಗಿನ ಉದುರಿಸ್ಕೋಬೋದು ನೋಡ್ರಿ. ಈಗ ಸುಸ್ಲ ರೆಡಿ ನೋಡ್ರಿ. ಈಗ ಸುಸ್ಲ ರೆಡಿ ಆಗ್ಯದ. ಮತ್ತಂದ್ರೆ ಇಲ್ಲಿ ನಮ್ಮ ಸಾಬರಿ ಪ್ಲೇಟ್ ಹಚ್ಬಿಟ್ಟಿನಿ. ಬರ್ರಿ ಎಲ್ಲರೂ ಕಲ್ಕಿಸಿಂದ ನಾಷ್ಟ ಮಾಡಕತ್ತೀರ. ಬರ್ರಿ ನಾಷ್ಟ ಮಾಡಮ್ಮ. ಸುಸ್ಲಾ ಅಂದ್ರೆ ಏನು ಒಂದು ಫುಲ್ ಪ್ರಾಣ ನೋಡಿ. ಒಂದು ಚೀಲನೇ ಹಳ್ಳೆ ತರಿಸ್ಕೊಂಡ್ಬಿಟ್ಟು ನಾವು ಊರಿನಿಂದ ಈಗ ಊಟಕ್ಕೂ ಸ್ವಲ್ಪ ನಾಷ್ಟ ಮಾಡ್ಲಕತ್ತೀನಿ. ಕಾಲ್ನಾಗ ಏನಾರ ಆಫೀಸ್ ಕಾಲ್ನಾಗ ಏನು ಮಾಡಪ್ಪೇ ಇಲ್ರಿ. ಹೌದು ಫುಲ್ ಬಿಸಿ. ನೋಡ್ರಿಗ ಎಲ್ಲ ಈಗ ಅಣ್ದವ್ರು ಎದ್ದಾರ. ಅವ್ರ ಸಲುವಾಗಿ ಈಗ ವಾಪಸ್ಸೇ ಸುಸ್ಲ ಗರಂ ಮಾಡ್ಕೊಂಡೀನಿ. ಈಗ ನೋಡ್ರಿಗ ಇಲ್ಲಿ ಕೂತಾರ ನೋಡ್ರಿಗ. ಇನ್ನು ಹ್ಞೂ ಅನ್ಕೋತಿ 3 ಮಂದಿ ಅಣ್ದವ್ರು ಇಲ್ಲಿ ಕೂತಾರ. ಈಗ ಅವರಿಗೆ ನಾಷ್ಟ ಹಾಕ್ಕೊಡ್ತೀನಿ. ನೋಡಿ ಈಗ ಮಮ್ಮಿ ಬ್ಯಾಳಿ ಮಾಡ್ಲತ್ತಾಳ. ಸ್ವಲ್ಪ ಬ್ಯಾಳಿ ಸಾರು ಮತ್ತಂದ್ರೆ ಒಂದಿಷ್ಟು ರೈಸ್ ಮಾಡಿಬಿಡ್ತಾರೆ. ಮತ್ತು ಈಗ ಅವ್ರು ಸುಸ್ಲು ತಿಂದ್ರೆ ಆಮೇಲೆ ಊಟ ಬೇರೆದೇನು ಒಲ್ಲತ್ತಾರ. ಅನ್ನ ಸಾರು ತಿನ್ನಲತ್ತಾರ. ಈಗ ಒಂದಿಷ್ಟಿಗೆ ಅನ್ನ ಸಾರು ಹಪ್ಪಳ ಕರೆದ್ಬಿಡ್ತೀನಿ. ಮುಗೀತು ನೋಡ್ರಿ. ಕಸ ಗುಡ್ಸೋದು ಹಾಸಿಗೆ ತೆಗೆದ್ರೆ ಕಸ ಗುಡ್ಸೋದೈತು. ಇದಿಷ್ಟು ಬ್ಯಾಳಿಗೆ ಇಡ್ತೀನಿ. ಮತ್ತಂದ್ರೆ ಅಣ್ಣದವ್ರಿಗೆ ಮೈ ತೊಳಸ್ಕೊತೀನಿ. ಮತ್ತು ಅನ್ನಕ್ಕಿಟ್ಟು ನಾ ಸ್ನಾನ ಮುಗಿಸ್ಕೊಂಡು ಬೇರೆ ಪೂಜೆದು ಮಾಡಿಬಿಡ್ತೀನಿ. ಬಡ 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 ತರಕಾರಿದಲ್ಲಿದ್ದು ಮಳೆ ಬಂದದ್ರಿ. ತರಕಾರಿ ಅನ್ನೋದು ಯಾರೂ ಬರಲಿ ಇಲ್ಲ. ತೆಳಗೆ ತರಕಾರಿ ತೊಗೋಬೇಕಂತಂದ್ರೆ ಮತ್ತು ಮಾರ್ಕೆಟಿಗೆ ಹೋಗ್ಬೇಕು ಅನ್ನಿಸ್ಲತ್ತದ. ಈಗ ಟೊಮೆಟೊ ಹಾಕೊಂಡು ಸೀಟಿ ಹೊಡಿಸ್ಕೊತೀನಿ. ನೋಡಿ ಅದಕ್ಕೆ ಮಮ್ಮಿ ಭಾಂಡೆ ತಿಕ್ಲತ್ತಾಳ. ಈಗ ಬ್ಯಾಳಿಗೆ ಇಟ್ಟಿನಿ. ಇವಿಷ್ಟು ನಾಷ್ಟ ಮಾಡ್ಯಾರಲ್ರಿ, ಇವಿಷ್ಟು ಬಡ ಬಡ ತಿಕ್ಕೋತೀನಿ. ಇವಿಷ್ಟು ತಿಕ್ಕೊಂಡು ಅಣ್ಣದವ್ರ ಮೈ ತೊಗೋತಾನ. ಮನೆ ಒಳಗೆ ಶುಕ್ರವಾರ ಅದಲ್ಲ, ಇತ್ತಿನ ಸಾಲಿಗೆ ಹೋಗ್ಬೇಕಂದ್ರೆ ಮೇಡಮ್ ಯಾರನ್ನ ಬಿಡ್ತೀವಿ. ನೋಡಿ ಅದಕ್ಕೆ ಮಮ್ಮಿ ಪೋಚ ಹೊಡ್ಲಿತ್ತಾಳ. ನೋಡಿ ನಾ ಚಂದನತ್ತ ಬ್ಯಾಳಿ ಕುದಿಸ್ಕೊಂಡಿನಿ. ಅದ್ರಾಗ ನಾನು ಟೊಮೆಟೊ, ಉಪ್ಪು ಮತ್ತಂದ್ರೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಎಣ್ಣೆ ಹಾಕಿಸಿಂದ ಕುದಿಸ್ಕೊಂಡು ಬಿಟ್ಟಿದ್ದೆ ಬ್ಯಾಳಿ ಚಂದನತ್ತ. ಈಗ ಒಂದು ಸ್ವಲ್ಪ ಉಪ್ಪು ಮತ್ತಂದ್ರೆ ಅರಿಶಿಣ, ಖಾರದ ಪುಡಿ ಹಾಕೊಂಡು ಚಂದ ಮುಗಿಸ್ಕೊತೀನಿ. ಮತ್ತು ಸಾಸಿವೆ, ಜೀರಿಗೆ ಮತ್ತಂದ್ರೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಇಟ್ಕೊಂಡೇನಿ. ಇಲ್ಲಿ ಬೋಣೆಗೆ ಎಣ್ಣೆ ಹಾಕೊಂಡೇನಿ. ಈಗ ಬಡ ಬಡ ಪಾಣೆ ಹೊಡ್ಕೊತಾ. ಈಗ ಚಂದ ಎಣ್ಣೆ ಕಾಯ್ದಾದ್ರೆ ಇದ್ರಾಗ ನಾನು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತಂದ್ರೆ ಕರಿಬೇವು ಹಾಕೊಳಕತ್ತೀನಿ. ಚಂದ ಪಾಣೆ ಹೊಡ್ಕೊಂಡು ಇದು ಫ್ರೈ ಆಗಲಿ. ಆಮೇಲೆ ಏನು ಮಾಡ್ತೀನಿ ಅಂದರೆ ಇದು ಸಾರು ಹಾಕ್ಬಿಡ್ತೀನಿ ಇದ್ರಾಗ. ಈಗ ಚಂದನತ್ತ ಪಾಣೆ ಆಗ್ಯದ್ರಿ. ಇದ್ರೊಳಗೆ ಈಗ ಬ್ಯಾಳಿ ಹೊಂಟೀನಿ. ಸಾರು ರೆಡಿ ಐತಿ ನೋಡ್ರಿ. ಇದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ. ಇದಕ್ಕೆ ಚಂದನತ್ತ ಕುದಿ ಬರಲಿ. ಅಣ್ಣದವ್ರಿಗೆ ಅವ್ರಿಗೆ ಬಟ್ಟೆ ಅದು ಎಲ್ಲ ಕೊಟ್ಟು ಬರ್ತೀನಿ. ಇದು ಕುದಿ ಬಂದಾಗ ಅನ್ನಕ್ಕಿಟ್ಟು ನಾ ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಈಗ ಅಣ್ಣದವ್ರು ಸ್ನಾನ ಮುಗಿಸ್ಕೊಂಡು ರೆಡಿ ಆಗ್ಯಾರ ನೋಡ್ರಿ. ಇಬ್ಬರು ದೇವ್ರಿಗೆ ನಮಸ್ಕಾರ ಮಾಡಕತ್ತಾರ. ಅವ್ರಿಗೆ ನಮಸ್ಕಾರದು ಮಾಡಲಿ. ನಾ ಸ್ನಾನ ಆದ್ಬೇಕು. ನಾ ಚಂದ ಪೂಜೆ ಅದು ಮಾಡ್ಕೋತೀನಿ. ಈಗ ನಾನು ನೋಡ್ರಿಗ ಅನ್ನಕ್ಕೆ ಇಟ್ಬಿಟ್ಟಿನಿ. ಈಗ ಸಾರು ರೆಡಿ ಆಗ್ಯದ. ಅನ್ನಕ್ಕೆ ಇಟ್ಟಿನಿ. ಇದು ಅನ್ನ ಆಗತ್ತವ ಹೋಗಿ ಸ್ನಾನ ಮುಗಿಸ್ಕೊಂಬರ್ತಾ. ಹೊರಗೆ ಮೋಸಮ್ ನೋಡ್ರಿ ಮತ್ತೆ ಮಳೆ ಬರಂಗೆ ಅನ್ತದೆ. ಈಗ ಮಧ್ಯಾಹ್ನ ಟೈಮ್ ಅಲ್ಲತ್ತಂದ್ರೆ ಫುಲ್ ಮೋಸಮ್ ಖರಾಮಾಗ ಸಂಜೆ ಆದಂಗೆ ಅನಿಸ್ಲಕತ್ತದ. ನಂದು ಎಲ್ಲ ಸ್ನಾನ ಎಲ್ಲ ಮುಗೀತು. ಇಲ್ಲಿ 3 ಮಂದಿ ಅಣ್ಣದವ್ರು ಏನು ಮಾಡತ್ತಾರ ಅಂದ್ರೆ ಫೋನ್ ನೋಡ್ಕೋತ ಕೂತಾರೆ ನೋಡ್ರಿ 3 ಮಂದಿ. ಈಗ ನಾ ಏನು ಮಾಡ್ತೀನಿ ಅಂದ್ರೆ ಬಡ ಬಡ ಈಗ ಸ್ವಲ್ಪ ಪೂಜೆ ಮಾಡ್ಕೋತೀನಿ. ಅನ್ನ ಸಹ 2 ಐತೆ ನಂದು. ಈಗ ಬಡ ಮನೆ ಒರ್ಸೋದೈತಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಆಗಿಬಿಟ್ಟಿನಿ. ಬಟ್ಟೆ ಗಿಟ್ಟಿ ಆಮೇಲೆ ಸಂಜೆಗೆ ನೋಡ್ಕೋತೀನಿ. ಈಗ ಸ್ವಲ್ಪ ಪೂಜೆ ಅದು ಮಾಡಿ ಊಟ ಅದು ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ಕೊತಾ. ಈಗ ಮಮ್ಮಿ ದೀಪ ಹಚ್ಚಲತ್ತಾಳ. ಈಗ ನಾನು ಪೂಜೆ ಮಾಡ್ಕೊತೀನಿ. ಈಗ ಬಡ ಬಡ ದೇವರಿಗೆ ದೀಪನೂ ಹಚ್ಕೊತೀನಿ ಮತ್ತಂದ್ರೆ ಪೂಜಾನೂ ಮಾಡ್ಕೊತೀನಿ.
ನೋಡ್ರಿ ನಾ ಪೂಜೆ ಅದು ಎಲ್ಲ ಮಾಡ್ಕೊಂಡ ದೇವ್ರಿಗೆ ಒಂದೇ ಬಿಡ್ಕೊತೀನಪ್ಪ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಲೇಡಪ್ಪ ಎಲ್ಲರಿಗೆ ಭೂಮಿ ಮ್ಯಾಗಿದ್ದರಿ ಎಲ್ಲರಿಗೆ ಅಂತ ಕೇಸಿನ ನೋಡಿ ಡೆಲ್ಲಿ ಗರ್ಮಿ ನೋಡಿ ವಾಪಸ್ ಈಗ ಮಳೆ ಹೊಂಟ್ರೂ ನೋಡ್ರಿ ಈಗ ಇಷ್ಟು ಶೆಕಿ ಆಗ್ತದೆ ನೋಡ್ರಿ ಈಗ ಬರೀಗ ಊಟ ಮಾಡೋ ಮಂತಿಗೆ ಅಣ್ಣದರೆಲ್ಲ ತೊಗೊಂಡು ಹೊಂಟಾರ ಈಗ ಸಾರ್ನೂ ರೆಡಿ ಆಗ್ಯದ ರೈಸ್ನೂ ರೆಡಿ ಆಗ್ಯದ ರೊಟ್ಟಿ ಇಟ್ಟೀನಿ ಮತ್ತಂದ್ರೆ ಹಿಂಡಿ ಉಪ್ಪಿನಕಾಯಿ ಎಲ್ಲ ಇಟ್ಕೊಂಡೀನಿ ಬಾರಿ ಎಲ್ಲರೂ ಕಲ್ತು ಊಟ ಮಾಡಮಿ ಅಣ್ಣದವ್ರು ನೋಡಿ ಈಗ ಫ್ರೆಶ್ ಆಗಿ ಹೆಂಗೆ ಕೂತಾರಾಗ ಬರ್ತಾಳಾಗ ಬರ್ರಿ ನೋಡ್ರಿ ಏನ್ ನೋಡಕತ್ತಾರ ನೋಡ್ರಿ ಡೋರೆಮಾನ್ ನೋಡಕತ್ತಾರ ನೋಡ್ರಿ ಇದು ದೊಡ್ಡವರಾಗನು ಡೋರೆಮಾನ್ ನೋಡ್ಲಕತ್ತಾರ ಸ್ವಲ್ಪ ಬಿರಿಯಾನಿ ಉಳ್ದಿತ್ತದು ಉಂಡು ಆಮ್ಯಾಗ ಅನ್ನ ಸಾರು ಉಣ್ತೇನಲ್ಲತ್ತಾರ ಅವರು ಉಣ್ರಿ ಸಾವ್ಕಾಸ್ ಉಣ್ರಿ ಒಬ್ಬ ಅಣಕಿಲ್ಲ ನಾನು ನೋಡ್ರಿ ಈಗ ನೀ ಗಪ್ಪ ಗುಣ ಈಗ ಬಾಯಿ ಮುಚ್ಕೊಂಡು ಅವಾಜ್ ಮಾಡ್ದಂದ್ರ ನೋಡ್ ಮತ್ತ ಬಡ ಊಟ ಮಾಡು ನೋಡಿ ಫ್ರೆಂಡ್ಸ್ ಮಮ್ಮಿಗೆ ಭಾಂಡೆ ತೊಳಿತಾಳ ನಂದು ಊಟದು ಎಲ್ಲ ಆಯ್ತು ಭಾಂಡೆ ತೊಳೆದು ಬಟ್ಟೆ ನೆನೆ ಇಟ್ಟು ಒಂದು ಸ್ವಲ್ಪ ಫ್ರೆಶ್ ಮಾಡ್ತೀನಿ ಸುಮ್ಮ ಕೂತಿ ನೋಡ್ರಿ ಎಲ್ಲರೂ ಮಾತಾಡ್ಕೋತ ಅದು ಎಷ್ಟು ಎಣ್ಣೆ ತಿಂದದದು ಗೊತ್ತದ ಅದು ಹ್ಞೂ ಮತ್ತೆ ಎಣ್ಣೆ ಹಾಕಿನು ನೀ ಹಾಕ್ಸಿದ್ರು ಮಾತಾಡ್ದೇವು ಅದು ಎಣ್ಣೆ ಭಾತಿತ್ತದ ಸಂತೋಷ ಅದೇ ಅಲ್ಲತ್ತಿದ ಈ ಗಾಡಿ ಎಣ್ಣೆ ಭಾತಿತ್ತದ ಇದು ಅಂತಿಗೆಸಿನ ಮತ್ತೊಂದ್ಸಲ ಯಾವ್ದು ಗಾಡಿ ತಗೊಂಡ್ ಹೋಗಿದ್ವಿ ನಾವು ಇದಕ್ಕೆ ಹುಲ್ಲೂರಿಗೆ ಹೋಗಿದ್ವಿ ನೋಡು ಸಚಿನನ್ ಗಾಡಿ ಸಚಿನನ್ ಬಿ ಇಂತದಿ ಅದ ಸ್ಪ್ಲೆಂಡರ್ ಅದ ಒಂದು ಏ ಜನ್ನಿಂದರಿ ಇವ್ರು ಸಿಗ್ತೀನಿ ಇವ್ರಿಬ್ಬರದು ಈ ಪಕ್ಕು ನಾಟಕ ನಡೆದ ನೋಡ್ರಿ ಗೈಸ್ ಈಗ ನಾವು ಟ್ಯೂಷನ್ ಹೋಗಿದ್ದೀವಿ ಈಗ ನಾನು ರೆಡಿ ಆಗತ್ತೀನಿ ಫೋನ್ ಹೋದ ಎಷ್ಟು ತನಕ ಹೋದ್ವಿ 3 ಮಂದಿ ಟ್ಯೂಷನ್ ಟೈಮ್ ಆಗಿದೆ ಈಗ ಬಿಟ್ಟು ಬರ್ತೀನಿ ಒಂದ್ ಸೆಕೆಂಡ್ ಇವಾಗ ಹೇಳತ್ತಿದ್ದ ಇವಾಗ ಟ್ಯೂಷನ್ छुट्टी ಅದ ಟ್ಯೂಷನ್ छुट्टी ಅದ ಬಾ ಈಗ ಅಣ್ಣದವ್ರಿಗೆ ಹೋಗಿಗ ಬಡ ಟ್ಯೂಷನ್ ಬಿಟ್ಟು ಬರ್ತೀನಿ ಒಂದೊಂದ್ಸಲ ಭಾಳ ಚಂದ ಇರ್ತಾವ ಒಂದೊಂದ್ಸಲ ಭಾಳ ಚಾವ್ ಮಾಡ್ತಾವ ನೋಡ್ರಿ ಸಂತೋಷ ಅಂತೂ ಆಫೀಸ್ಗೆ ಹೋಗ್ಯಾರ ಪಾಪುನು ಹೊರಗೆ ಹೋಗ್ಯಾನ ಫೋನ್ನಾಗ ರಿಪೇರಿ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಕೇಸಿನ ಈಗ ಅಣ್ಣದವ್ರಿಗೆ ಹೋಗಿ ಟ್ಯೂಷನ್ ಬಿಟ್ಟು ಬರ್ತಾ ಈಗ ಅಣ್ಣದವ್ರಿಗೆ ಟ್ಯೂಷನ್ ಬಿಟ್ರಿ ಆ ಸೈಡ್ ಹೋಗ್ತಾರೋ ಟ್ಯೂಷನ್ ಅವ್ರಿಗೆ ಬಿಟ್ಟು ಕೇಸಿನ ಈಗ ನಾನು ಮನೆಗೆ ಹೊಂಟೀನಿ ನೋಡ್ರಿ ಒಯ್ಯೋದು ತರೋದು ಬಿಡೋದು ಇಲ್ಲಾಂದ್ರೆ ಬಕ್ಕು ಚಾವ್ ಮಾಡ್ತಾರೆ ಮನೆ ಹಂಗೆ ಜಗಳ ಆಡ್ತಾವ್ರಿ ಇಲ್ಲಾಂದ್ರೆ ಸುಮ್ಮನೆ ಪಾರ್ಗೋ ಕಲ್ತು ಅಂಕಲ್ ಮಾನ್ಕೆ ಮಾರ್ಲತ್ತಿರು ಅದಕ್ಕೆ ಮತ್ತೆ 2 kg ಮತ್ತು ಮಾನ್ಕೆ ತೊಗೊಂಡಿನಿ ಚಿಕ್ಕು ಮಿಕ್ಕು ಭಾಳ ಇಷ್ಟ ಆಗ್ಲಕತ್ತಿರುತ್ತೆ ನಾಳೆ ಮಾವಿನಕಾಯಿ ಸೊ ತಿನ್ನೋದಕ್ಕೆ ಅನ್ಕೇಸಿಂದ ತೊಗೊಂಡಿನಿ ನೋಡ್ರಿ ಏನು ಗರ್ಮಿ ಅಲ್ಲತ್ತಂದ್ರೆ ಈ ಮುಂಜಾನೆ ಎಷ್ಟು ಮಳೆ ಹೊಂಟಿತ್ತು ಈಗ ನೋಡ್ರಿ ಎಷ್ಟು ದಗ್ಗಲ್ಲತ್ತದ ಫ್ಯಾನು ಚಾಲು ಮಾಡೀನಿ ಪ್ಲಸ್ ಕೂಲರ್ನು ಚಾಲು ಮಾಡೀನಿ ಎಕ್ದಮ್ ದಗ್ಗಲ್ಲತ್ತದ ಈಗ ಮಾವಿನಕಾಯಿ ತೊಗೊಂಬಂದಿನಿ 2 kg 40 ರೂಪಾಯಿ kg ಅಲ್ಲತ್ತನು 2 kg ತೊಗೊಂಡ ಇಟ್ಬಿಡ್ತಾ ಈಗ ಆ್ಯಸ್ ಇಟ್ ಈಸ್ ಅಣ್ಣದವ್ರು ಬಂದು ತಿಂತಾರೆ ಮತ್ತೆ ನೋಡ್ರಿ ಇಷ್ಟೊತ್ತನ ಎಲ್ಲೋ ಜೊತೆ ಫೋನ್ಯಾಗ ಮಾತಾಡ್ಕೋತ ಕುಂತಿದ್ದು ನಾನು ಹೆಂಗದ ಗೊತ್ತದ ರೀ ಒಂದು ದಿನ 1-2-3 ಗಂಟೆ ಬರೀ ಫೋನ್ನಾಗೆ ಮಾತಾಡ್ತೀನಿ ರೀ ಎಲ್ಲರ ಜೊತೆ ಯಾಕಂದ್ರೆ 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ಹಂಗೆ ಮಾತಾಡ್ತೀನಿ ನಾನು ದಿನ ಯಾರ ಜೊತೆನೂ ಜಾಸ್ತಿ ಮಾತಾಡಕ್ಕೆ ಹೋಗಂಗಿಲ್ಲ ನಮ್ಮ ಅತ್ತ ಜೊತೆ ಮಾತಾಡ್ದ ಸಂತೋಷವ್ರಿಗೆ ಫೋನ್ ಹಚ್ಚಿದ ಅವ್ರ ಜೊತೆ ಮಾತಾಡ್ದ ಸುಮಂಗ್ಲ ಆಂಟಿ ಫೋನ್ ಮಾಡಿದ್ರು ಪಾಪ ಅವ್ರು ಮೊನ್ನೆ ಹಚ್ಚಿ ಮನೆ ಫೋನ್ ಮಾಡಿದ್ರು ಅವ್ರಿಗೆ ಇವತ್ತು ಮಾತಾಡ್ಕೋತ ಕುಂತೀನಿ ನೋಡ್ರಿ ಒತ್ತಾಟೆ ಎಲ್ಲೋ ಜೊತೆ ಮಾತಾಡ್ತೀನಿ ನೋಡ್ರಿ ಇದ್ರಾಗ ಕೂಲರ್ದಾಗ ನೀರು ತುಂಬು ಈಗ ಮೋಟ್ರ್ ಬಿಟ್ಟು ಚಾಲು ಮಾಡ್ತೀನಿ ನೀರು ಬರ್ತಾವ ಈಗ ಅಣ್ಣದವ್ರಿಗೆ ಹೋಗಿ ಟ್ಯೂಷನ್ಗೆ ಕರ್ಕೊಂಬರ್ಬೇಕು ಮತ್ತಂದ್ರೆ ಒಂದಿಷ್ಟೀಗ ಚಪಾತಿಗೆ ಹಿಟ್ಟದು ಎಲ್ಲ ನಾದ್ಕೋತೀನಿ ಈಗ ಬರಿಗೆ ಕೆಲಸ ಮಾಡ್ತೀನಿ ಈಗ ನೋಡ್ರಿ ನಾ ಚಪಾತಿಗೆ ಎಷ್ಟು ಚಂದನತ್ತೆ ಈಗ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟಿನಿ ಇನ್ನು ಇದ್ರಾಗ ರೈಸ್ ಅದ ಸಾರು ಅದ ಈಗ ಏನ್ರಿ ಪಲ್ಯ ಮಾಡಿಬಿಡ್ತೀನಿ ಮತ್ತಂದ್ರೆ ಚಪಾತಿ ಮಾಡಿಬಿಡ್ತೀನಿ ನೋಡಿ ಹೊರಗಿನ ಮೋಸಮ್ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ಈಗ ಒಂದು ಜೊತೆ ಇದು ಬಾಚ್ಕೊಂಡು ಮತ್ತೆ ವಾಪಸ್ ಹೋಗಿ ಅಣ್ಣದವ್ರಿಗೆ ಕರ್ಕೊಂಬರ್ಬೇಕು ಈಗ ಅಣ್ಣದವ್ರಿಗೆ ಕರ್ಕೊಂಬರ್ಲಕ್ಕೆ ಹೊಂಟೀನಿ ನೋಡ್ರಿ ಅವ್ರು ಮೇಡಮ್ ಫೋನ್ ಮಾಡಿದ್ರು ಈಗ ಬಂದು ಕರ್ಕೊಂಡು ಹೋಗ್ರಿ ಅಂತ ಕೇಸಿಂದ ಈಗ ಕರ್ಕೊಂಬರ್ಲಕ್ಕೆ ಹೊಂಟೀನಿ ನೋಡ್ರಿ ಅವ್ರಿಗೆ ಈಗ ತರಕಾರಿ ತೊಲತ್ತಿ ನೋಡ್ರಿ ಬೆಂಡಿಕಾಯಿ ತೊಗೊಂಡಿನಿ ಅಂಕಲ್ ಬಲ್ಲಿ ನೋಡ್ರಿ ಇಷ್ಟು ಮಂದಿ ಕೈಯಾಗ ತರಕಾರಿಗಳವ ನೋಡ್ರಿ ಎಲ್ಲರ ಕೈಯಾಗ ಒಂದೊಂದು ತರಕಾರಿ ಹಿಡ್ಕೊಂಡು ಈಗ ಮನೆಗೆ ಹೊಂಟೀವಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ಅಣ್ಣದವ್ರು ಏನು ಮಾಡತ್ತಾರೆ ಈಗ ಎಕ್ಸಿಮ್ ತೊಲತ್ತಾರ ನೋಡ್ರಿ ಅವ್ರು ತಗೋರಿ ಒಂದು ನಿನಗ ಬಂದವ್ ನೀ ಓಕೆನಾ ನೋಡೋರು ಎಕ್ಸಿಮ್ ತಿನ್ನೋದು ನೋಡೋರು ಅಣ್ಣದವ್ರು ಫುಲ್ ಜೋರು ಅವ್ರಿಗೆ ಒಂದು ಇಲ್ದ್ರೆ ಒಂದು ಬೇಕು ನೋಡ್ರಿ ಅವ್ರಿಗಾಗ ಏನ್ರ ಒಂದಿಲ್ದ್ರೆ ಒಂದು ಬೇಕು ಇನ್ನು ಈಗ ಚಿಕ್ಕು ಮಿಕ್ಕು ಟ್ಯೂಷನ್ ಕರ್ಲಿಕ್ಕೆ ಹೋಗಿದ್ದಲ್ರಿ ನಾನು ಬರೋ ಟೈಮ್ನಾಗ ತರಕಾರಿನೂ ತೊಗೊಂಡು ಬಂದೀನಿ ಬೆಂಡಿಕಾಯಿ ತಂದೀನಿ ಮತ್ತು ಟೊಮೆಟೊ ತಂದೀನಿ ಮತ್ತು ಬೀನ್ಸ್ ತೊಗೊಂಬಂದೀನಿ ಬೆಳ್ಳುಳ್ಳಿ ಮತ್ತು ಅದ್ರಕ ಮೆಣಸಿಕಾಯಿ ಕೊತ್ತಂಬರಿ ಎಲ್ಲ ತೊಗೊಂಬಂದೀನಿ ನೋಡ್ರಿ ಇಷ್ಟು ನಾನು ತರಕಾರಿ ತೊಗೊಂಡು ಬಂದೀನಿ ಇನ್ನಾಗಳೇ ನಾ ಇವ್ರಿಗೆ ಬಿಟ್ಟು ಬರೋ ಟೈಮ್ನಾಗ 2 ಕಿಲೋ ಮಾವಿನಕಾಯಿ ತೊಗೊಂಬಂದಿದ್ದ ಈಗ ನೋಡಿ ಅಣ್ಣದವ್ರಿಗೆ ಮನೆಗೆ ಬಂದ್ಬಾಗ ಕೈಕಾಲು ಮುಖ ತೊಗೊಂಡು ಮಾವಿನಕಾಯಿನೂ ತೊಳ್ಕೊಂಡು ಇಬ್ರು ತಿಲ್ಲಕ್ಕೆ ಕೂತಾರ ನೋಡಿ ಹೆಂಗೆ ಅನಿಸ್ಲತ್ತದ ಮಾಮ ಟೇಸ್ಟ್ ಅದ ಮಸ್ತ್ ಅವಲ್ಲ ರುಚಿ ಹಾಂ ಸರಿ ತಿನ್ರಿ ಅಂದ ಮೊದ್ಲಿಂದ 2 ಕಿಲೋ ಖಲಾಸ್ ಐತಿ 2 ದಿನದಾಗ ಮತ್ತು ಇನ್ನು 2 ಕಿಲೋ ತೊಗೊಂಡಿನಿ ತಿನ್ರಿ ಐಸ್ ರೂಮ್ನು ತಿಂದ್ರೆ ಅವ್ರು ಇನ್ನ ಈಗ
ಮತ್ತೆ ತಿನ್ನು ಯಪ್ಪ ತಿನ್ರು कोई बात नहीं खा बेटा ನಿಂಗೆ ಎಷ್ಟು ನೀವು ಎಷ್ಟು ಉಣ್ತೀವಿ ನನಗೆ ಭಾಳ ಖುಷಿ ನೀವು ಊಟ ಮಾಡು ಅಷ್ಟೇ ಈಗ ಏನು ಮಾಡ್ತೀರಿ ಇಬ್ರು ಮಾನ್ಕಾಯಿ ತಿಂದು ಹಾಂ ಇನ್ನೊಂದು ಮಾನ್ಕಾಯಿ ತಿನ್ನು ಆಮೇಲೆ ಏನು ಮಾಡ್ತಿ ಹಾಂ ತಿನ್ರಿ ಆರಾಮ್ಸೆ ತಿನ್ರಿ ಆಮೇಲೆ ಬುಕ್ ತೊಗೊಂಡು ಕುಂದಾರ ಏನು ಹೇಳ್ತೀನಿ ಹುಚ್ಚುಚ್ಚು ಮಾಡೋದಿಲ್ಲ ಪಾಪುನು ಮನೆಗೆ ಹೊಂಟಾನ್ರಿ ಸಂತೋಷ್ನು ಮನೆಗೆ ಹೊಂಟಾನಂತ ಇಬ್ಬರು ಬೇರೆ ಬೇರೆ ಕಡೆ ಹೋಗವ ಫೋನ್ ರಿಪೇರಿ ಮಾಡ್ಸೋಕೆ ಹೋಗಿದ್ದ ಪಾಪು ಸಂತೋಷವ್ರ ಆಫೀಸ್ನಿಂದ ಹೊಂಟಾರ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಬಡ ಬಡ ಒಂದಿಷ್ಟು ಬೀನ್ಸ್ ಮಾಡ್ಕೊಂಡ್ಬಿಡ್ತೀನಿ ಈಗ ಅಡುಗೆ ಮಾಡ್ತೀನಿ ಪಟ ಪಟ ನಾ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ನಾನು ನೆನಪೇ ಹಾರದಲ್ಲಿ ನೋಡ್ರಿ ದಿಲ್ಲಿದಾಗ ಕಳು ಹೊಳ ಆಗ್ಲಕತ್ತ ಇನ್ನಾಗಲೇ ನೋಡ್ರಿ ಒಂದು ಅಂಟಿ ಹೇಳ್ದು ಈಗ ಹಿಂಗೆ ಹಾಯ್ಕೊಂಡು ತಿರುಗಾಡ್ಬೇಡಿ ನೀವೆಲ್ಲ ಮನೆಗೆ ತೆಗೆದಿಡು ಅಂತ ನನಗರೆ ಹಂಚಿಕೆ ಬಂದಂಗೆ ವಾಪಸ್ಸೇ ಒಳಗೆ ಹಾಯ್ಕೊಂಡ್ಬಿಟ್ಟು ನೋಡ್ರಿ ಆ ತಾಳಿ ಮತ್ತು ಲಾಕೆಟ್ ನನಗೆ ಭಾಳ ಹಿಂಗೆ ನಂದು ಏನು ರೇಟ್ ಅಂದ್ರೆ ನಾ ಯಾವಾಗ ಭೀ ಹಿಂಗೆ ಹಾಯ್ಕೋತೀನಿ ಹಿಂಗೆ ಒಳಗೆ ಹಾಯ್ಕೋತೀನಿ ನಂಗೆ ಗೊತ್ತಾಗಲ್ಲ ಹಿಂಗೆ ಬಾರ್ ಹಿಂಗೆ ನೋಡ್ಕೊತಿರ್ತೀನಿ ಹಾಂ ಅದ ಅಂತ ಗೊತ್ತಾಗ್ತದೆ ಯಾಕಂದ್ರೆ ನಂದು ಚಲೋ ಒಂದು 8 ವರ್ಷದ ಹಿಂದೆ 8 ವರ್ಷದ ಹಿಂದೆ ಅಪ್ಪ ನಂದು ಶಾರ್ಟ್ ಮಂಗಸೂತ್ರ ಒಂದು ತೊಲಿದ ಅದು ನನಗೆ ಯಾವಾಗ ಹಿಂಗೆ ತಕ್ಕೊಂಡ್ಬಿಟ್ರೆ ನನಗೆ ಗೊತ್ತೇ ಇಲ್ಲ ನಂಗೆ ನೆನಪೇ ಇಲ್ಲರಿ ನನಗೆ ನಾ ಸಂತೋಷಗಳು ತರಕಾರಿ ತರ್ಲಿಕ್ಕೆ ಹೋಗಿದ್ವಿ ಅಲ್ಲಿ ನಮ್ಮ ಸ್ವಂತ ಮನೆಯದಲ್ಲಿ ಸಂತನಗರದಾಗ ಸೊ ಅಲ್ಲಿ ನಾನು ಸಂತೋಷ್ ಕಕ್ಕೆ ಸೇರಿ 10-11 ಹಂಗೆ ಆಲತ್ತಿತ್ತು ತರಕಾರಿ ತರ್ಲಕ್ಕೆ ಹೋಗಿದ್ವಿ ರಾತ್ರಿನೋ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ತಾಳಿ ಯಾವಾಗ ತಗೊಂಡಾರೆ ನನಗೆ ಗೊತ್ತಿಲ್ಲ ನನಗೆ ಒಟ್ಟ ಅರಿವೇ ಇಲ್ಲ ನೋಡ್ರಿ ತೊಗೊಂಡು ಚಲೋ ಒಂದು 4-5 ತಿಂಗಳಿಗೆ ಆಗಿದ್ದಿಲ್ಲ ನೋಡ್ರಿ ನಾ ಹಾಯ್ಕೊಂಡಿದ್ದಕ್ಕೆ ರೀ ಹೋಯ್ತ್ರಿ ಅದು ಆಮೇಲೆಲ್ಲ ಇಸ್ಬಿಟ್ರು ಮನ್ಯಾಗ ಬಟ್ ಅಂದ್ರೆ ನೀವು ಒಂದ್ಸಲ ಕಳಿದಿರ್ತದ ನೋಡ್ರಿ ಅವ್ರು ಭಾಳ ಆಗಿರ್ತದೆ ಹೌದಿಲ್ಲ ನಾನು ನೋಡ್ರಿ ಈಗ ಬೀನ್ಸ್ ಮಾಡ್ಕೋಬೇಕಂತ ಮತ್ತು ಬೀನ್ಸ್ ಮತ್ತು ಆಲೂಗಡ್ಡೆ ಎರಡು ಚಂದ ಕೊಯ್ಕೊಂಡಿನಿ ಆಲೂ ಬೀನ್ಸ್ ಮಾಡ್ಲಕತ್ತೀನಿ ನೋಡ್ರಿ ನಾನು ಪ್ಲಸ್ ಅಂದ್ರೆ ನಾನು ಉಳ್ಳಾಗಡ್ಡಿ ಮತ್ತು ಮೆಣಸಿಕಾಯಿನೂ ಕೊಯ್ಕೊಂಡಿನಿ ಮತ್ತು ಟಮಾಟೆ ಕೊತ್ತಂಬರಿನೂ ತೊಗೊಂಡಿನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡೋ ಸಲುವಾಗಿ ನೋಡ್ರಿ ಅಲ್ಲ ಬೆಳ್ಳುಳ್ಳಿ ಎರಡು ಚಂದನತೆಗೆ ಕೊಯ್ಕೊಂಡು ದಿನ ಏನು ಹೊರಗಿನ ತರದತ್ತ ಸುಮ್ಮನೆ ಮನೆಗೆ ಮಾಡ್ಬೇಕಂತ ಕೊಯ್ಕೊಂಡಿನಿ ಈಗ ಎಣ್ಣೆ ಗರಂ ಮಾಡಕ್ಕೆ ಇಟ್ಟಿನಿ ಈಗ ಬಡ ಬಡ ಪಲ್ಯ ಮಾಡ್ಕೊತ ನಾನು ಈಗ ಮೆಣಸಿಕಾಯಿ ಮತ್ತಂದ್ರೆ ನೋಡ್ರಿ ಈಗ ಉಳ್ಳಾಗಡ್ಡಿ ಎರಡು ಚಂದ ಫ್ರೈ ಮಾಡ್ಕೊಳತ್ತೀನಿ ಆಮೇಲೆ ಏನು ಹಾಕ್ತೀನಿ ಅಂದ್ರೆ ಇದ್ರಾಗ ಬೀನ್ಸ್ ಮತ್ತಂದ್ರೆ ಆಲೂಗಡ್ಡೆ ಎರಡು ಹಾಕಿಸಿ ಚಂದ ಫ್ರೈ ಮಾಡ್ಕೊತೀನಿ ಆಮೇಲೆ ಇದ್ರಾಗ ಟಮಾಟ ಖಾರ ಉಪ್ಪು ಅಷ್ಟೇ ಎಲ್ಲ ಹಾಕ್ಕೊತೀನಿ ನೋಡ್ರಿ ನಾನು ನೋಡ್ರಿ ಈಗ ಮೆಣಸಿಗೆ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗಿತ್ತು ಮತ್ತು ಇದ್ರಾಗ ನಾನು ಬೀನ್ಸ್ ಮತ್ತಂದ್ರೆ ಆಲೂ ಎರಡು ಹಾಕ್ಬಿಟ್ಟು ನೋಡ್ರಿ ಇದಕ್ಕೊಂದು ಜರಾನೇ ಫ್ರೈ ಮಾಡ್ಕೊತೀನಿ ಆಮೇಲೆ ಇದ್ರಾಗ ಟಮಾಟೆ ಮತ್ತಂದ್ರೆ ಕೊತ್ತಂಬರಿ ಉಪ್ಪು ಅರಿಶಿಣ ಸ್ವಲ್ಪ ಮಸಾಲೆ ಖಾರ ಹಾಕಿದಂದ್ರೆ ಪಲ್ಯ ರೆಡಿ ಆಗ್ಬಿಡ್ತದೆ ನೋಡ್ರಿ ನಾನು ನೋಡ್ರಿ ಸ್ವಲ್ಪ ಉಪ್ಪು ಅರಿಶಿಣ ಖಾರದ ಪುಡಿ ಮತ್ತಂದ್ರೆ ಸ್ವಲ್ಪ ಮಸಾಲೆ ಖಾರ ಮತ್ತಂದ್ರೆ ಅದು ಫಿಶ್ ಮಸಾಲೆ ಇತ್ತಲ್ರಿ ಅದೊಂದು ಸ್ವಲ್ಪ ಹಾಕ್ಕೊಂಡಿನಿ ನೋಡ್ರಿ ಈಗ ನಾ ಇದ್ರಾಗ ಏನು ಹಾಕ್ಕೊತೀನಿ ಅಂದ್ರೆ ಇದೇನಂತ ಟಮಾಟೆ ಮತ್ತಂದ್ರೆ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ತೀನಿ ಚಂದ ಗರ ತೆಗೆಸ್ಕೊಡ್ತೀನಿ ಇಷ್ಟು ಹಾಕ್ತೀನಿ ನಾನು ನೋಡ್ರಿ ಈಗ ಪಲ್ಯ ರೆಡಿ ಆಗ್ಲಕತ್ತದ ನೋಡ್ರಿ ಈಗ ಚಂದನತ್ತ ಈಗ ಫ್ರೈ ಮಾಡ್ಕೊಳತ್ತೀನಿ ನೀರೇನು ಹಾಕಿಲ್ರಿ ನಾ ಒಂದು 5 ನಿಮಿಷ ಹಿಂಗೆ ಸ್ಲೋ ಗ್ಯಾಸ್ ಮ್ಯಾಗ ಇದಕ್ಕೆ ಕುದಿಸ್ಕೊತೀನಿ ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದ್ರಿ ನೀವು ಇಲ್ಲಾಂದ್ರೆ ಹಿಂಗೆ ಸಣ್ಣ ನೀವು ಫ್ರೈ ಮಾಡ್ಕೋತೇ ಇರ್ಬೇಕು ನೋಡ್ರಿ ಇದ್ರಾಗ ಒಂದು ಸ್ವಲ್ಪ ಅಂದ್ರೆ ನೀರು ಹಾಕ್ತೀನಿ ನಾನು ನೋಡ್ರಿ ಈಗ ಚಂದನತ್ತ ಈ ಒಂದು ಬಾಕ್ಸ್ನಾಗ ನೋಡ್ರಿ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ನೋಡ್ರಿ ಇದು ಇಷ್ಟೇ ಅಂದ್ರೆ ಭೀ 50 ರೂಪಾಯಿದಾಗ ಹೊರಗೆ ತೊಗೊಳಕ್ಕೆ ಹೋದ ಇದೆ 100 ರೂಪಾಯಿದು ಆಗ್ತಿತ್ತು ನೋಡ್ರಿ ಯಾಕಂದ್ರೆ ಇಷ್ಟಿಷ್ಟು ಕೊಡ್ತಾರೆ ರೀ ಅವ್ರು ಹೋಗಿ ಸುಮ್ಮನೆ ಕಿರಿಕಿರಿ ಬೇಡ ಈಗ ನಮ್ಮ ಮನೆಗೆ ಮಾಡ್ಕೊಂಡ್ಬಿಟ್ಟಿನಿ ನೋಡ್ರಿ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿನಿ ಮತ್ತಂದ್ರೆ ಇಲ್ಲಿ ಮಸ್ತ್ ಅನ್ನತ್ತೀಗ ಪಲ್ಯನೂ ನೋಡ್ರಿ ಚಂದ ಫ್ರೈ ಆಗ್ಯದ ಈಗ ಎಲ್ಲ ನೀರಿಗೆಲ್ಲ ಹಣ ಇದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ಇದನ್ನು ಬೆಳ್ಳುಳ್ಳಿ ಪೀಸ್ಕೊಂಡಿದೆ ನೀರದ ನೋಡ್ರಿ ಇದೇ ಇದ್ರಾಗ ಒಂದು ಸ್ವಲ್ಪ ಹಾಕಿ ಸ್ಲೋ ಗ್ಯಾಸ್ ಮ್ಯಾಗ ಇಟ್ಟು ಬಿಡ್ತೀನಿ ನೋಡ್ರಿ ಕುದಿಲಿಕ್ಕೆ ಈಗ ಮಿಕ್ಕೋಣ ಮ್ಯಾಗ ಕೂತ್ ಕೆಲಸ ಮಾಡಕತ್ತಾನ ಚಿಕ್ಕೋಣ ಅಂದ್ರೆ ಇಲ್ಲಿ ಕೂತ್ ಕೆಲಸ ಮಾಡಕತ್ತಾನ ಇವಂದೆಲ್ಲ ಕೆಲಸ ಮುಗೀತು ನನ್ನ ಜೊತೆ ಜರ ನಾ ಅಡುಗೆ ಮಾಡತ್ತಿದ್ದಲ್ರಿ ಕಸನೂ ಗುಡಿಸ್ಕೊಂಡು ಏನೋ ಡ್ರಾಯಿಂಗ್ ಮಾಡ್ತೀನಿ ಅನ್ಕೇಸ ಡ್ರಾಯಿಂಗ್ ಮಾಡ್ಕೊತ ಕೂತಾನ ಈ ಅಣ್ಣ ದಿನ ಆಗಿಲ್ಲ ಇವ ಮಾಡಕತ್ತಾನ ನೋಡ್ರಿ ನಾವು ಒಂದು ಜರ ಕೂತ್ ಯಾಕೋ ಒಂಥರ ಅನಿಸ್ಲತ್ತದ ಸುಮ್ಮ ಕೂತ್ಬಿಟ್ಟಿನ ನಾನೀಗ ಪಲ್ಯಕ್ಕೆ ಇಟ್ಟು ಬಂದೀನಿ ಕೂತಲ್ಲೇ ನಮಗೆ ಸಾಕೈತೆ ಕಾಲು ಹಿಡಿತದ ಅಲ್ಲ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡ ಮತ್ತು ತರಕಾರಿ ಎಲ್ಲ ಕೊಯ್ದು ಮಾಡಿ ಹೋಗಿ ಪಾಣೆ ಎಲ್ಲ ಹೊಡೆದನೆ ಒಂದೆರಡು ಭಾಂಡೆದು ಅವಿಸ್ನ ತೊಳ್ಕೊಂಡ್ಬಿಟ್ಟ ಎಲ್ಲ ಮಾಡ್ಕೊಂಡ ನಮ್ಮ ಚಿಕ್ಕೋಣಂದ್ರೆ ಎಲ್ಲ ಹೋಮ್ವರ್ಕ್ ಆಗಿತ್ತು ಅಂದ್ರೆ ಕಸ ಗುಡಿಸ್ಬಿಟ್ಟು ಈಗ ಡ್ರಾಯಿಂಗ್ ಮಾಡ್ಕೊತ ಕೂತಾನ ಅವ್ರ ಪಪ್ಪನ ಇನ್ನೂ ಹೊಂಟಿದೆ ಅಂತ ಬಿಡು ಅದಕ್ಕೆ ಏನೂ ಮಾಡಬೇಡ ಬಿಡು ಮಮ್ಮ ಆಯ್ತು ಈಗ ಏನಿಲ್ಲ ಅನ್ನ ಸಾರದ ಪಲ್ಯನೂ ರೆಡಿ ಆಗತ್ತದ ಈಗ ಬಡ ಚಪಾತಿ ಒಂದು ಅಡ್ಡಾಸ್ದಂದ ಕೆಲಸ ಮುಗೀತು ನೋಡ್ರಿ ನಂದು ಫ್ರೆಂಡ್ಸ್ ಮಮ್ಮಿ ಈಗ ನಮ್ಮ ಸಲ ಫುಲ್ಕೆ ಮಾಡ್ಲತ್ತ ಬಿಸಿ ಬಿಸಿ ಸಂತೋಷ ಮತ್ತಿನ ಪಾಪು ಹೊಂಟಾರಂತ ಇಬ್ರು ಜೊತೆನೇ ಹೊಂಟಾರಂತ ಅಲ್ಲ ಹಾದಾಗ ಸಿಕ್ಕರವ್ರು ಯಾಕಂದ್ರೆ ಈಗ ಹೇಳೋದು ಕೇಳೋದೆಲ್ಲ ಮುಗ್ದದ್ರಿ ಇಬ್ಬರಿಗೂ ಮುಗ್ದದ ಅವನು ಹೇಳಿದ ಮಾತು ಕೇಳಲ್ಲ ಇವನು ಹೇಳಿದ ಮಾತು ಕೇಳಲ್ಲ ಏನ್ಯಾಕೆ ಮಾಡಲ್ಲಕತ್ ನಾನು ಸುಮ್ಬಿಟ್ಟೆ ನೋಡ್ರಿ ನಂಗೆ ಸಾಕಾಗತ್ತೆ ಎಲ್ಲಾನೇ ಹೇಳಂದ್ರೆ ವಿಡಿಯೋದಾಗ ಹೇಳ್ಕೊಕ್ ಆಗಂಗಿಲ್ರಿ ಮನುಷ್ಯ ಹೇಳಿದ ಮಾತು ಕೇಳಿದ್ರೆ ಚಂದ ಕಾಣಿಸ್ತದ ಕೇಳಾರ್ದವ್ರಿಗೆ ನಾವೇನು ಹೇಳಲ್ರಿ ಇನ್ನು ಮುಂದೆ ಈಗ ಬಡ ಈಗ ಚಪಾತಿ ಲಟಾಸ್ಕೊಳಕತ್ತೀವಿ ನೋಡಿ ತಲಿ ಅಂದ್ರೆ ತಲಿ ಶಿಡ್ಲಿಗತ್ತ ನಂದಿಲ್ಲಿ
ಈಗ ಬಿಸಿ ಬಿಸಿಗ ಚಪಾತಿನೂ ರೆಡಿ ಮಾಡ್ಕೊಂಡಿನಿ ಮತ್ತಂದ್ರೆ ಈಗ ಪಲ್ಯ ರೆಡಿ ಆಗ್ಯದ ಆಲೂ ಬೀನ್ಸ್ ಪಲ್ಯ ಮತ್ತಂದ್ರೆ ರೈಸ್ನು ಅದರಿನ ಈಗ ಏನು ಮಾಡ್ತೀನಿ ಅಂದ್ರೆ ನಾನು ಸಾರು ಗರಂ ಮಾಡ್ಕೊಳಕತ್ತೀನಿ ಅವ್ರನ್ನೂ ಬಂದ್ಬಿಟ್ಟಾರ ಈಗ ಪಾಪು ಸಂತೋಷ ಈಗ ಎಲ್ಲರೂ ಕಲ್ತ್ಕೆಸ ಮತ್ತೀಗ ಊಟ ಮಾಡ್ಬೇಕು ನೋಡ್ರಿ ಈಗ ಅಡುಗೆ ಎಲ್ಲ ರೆಡಿ ಆಗ್ಯದ ನೋಡ್ರಿ ಎಲ್ಲ ಊಟ ಇಟ್ಕೊಂಡಿವಿ ಈಗ ಊಟ ಮಾಡಕತ್ತಿ ನೋಡಿ ಚಪಾತಿ ಸಾರು ಪಲ್ಯ ಎಲ್ಲ ಇಟ್ಕೊಂಡಿವಿ ಇವ ಅಂದ್ರೆ ಕತ್ತಿ ಹೇಳಕತ್ತಾನ ಇವ ನೋಡ್ರಿ ಯಾಕೆ ಚಿಕ್ಕಿ ಇವ್ರದಂದ್ರೆ ಏನ ಕೆಲಸನೇ ಮುಗಿಯಲಾಗ್ಯದ ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ಗೊತ್ತಿಲ್ಲ ಸ್ನಾನ ಮುಗಿಸ್ಕೊಂಡು ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತು ಬಿಟ್ಟಾರ ಅವ್ರದ್ದು ಊಟ ನಡೆದದ ಇಲ್ಲಿನ ಕೆಲಸ ನಡೆದ ಊಟ ಹಾಕಿಟ್ಟಿನಿ ಉಂಡ್ರೆಲ್ಲತ್ತೀನಿ ಅವ್ರ ದಾದಾ ಅದು ಇದು ಅನ್ಕೋತವ್ರ ಜೊತೆ ಅವ್ರ ಸರ್ ಜೊತೆ ಮಾತಾಡತ್ತಾರ ನಾನು ಊಟ ಹಾಕೊಂಡು ಶ್ರೀ ಊಟ ಮಾಡೋ ಬಿಡೋದ್ರಿ ಸಾಕು 2 ಮಿನಿಟಿನ 3 ಮಿನಿಟಿನ ಈಗ ಎತ್ತಿಟ್ಬಿಡು ಸಾಕು ಬದ್ನ ಒಂದ್ ಫೋನ್ಯಾಗ ಮಾತಾಡೇನ್ರಿ ಸ್ನಾನ ಮಾಡ್ಯಾನ ಮತ್ತೆ ಲ್ಯಾಪ್ಟಾಪ್ ಹಿಡ್ಕೊಂಡು ಕುಂತ್ಬಿಟ್ಟಾನ ಊಟ ಹಾಕಂದ್ರೆ ನೀವು ಊಟ ಹಾಕಿವಿ ಮತ್ತೀಗ ಲ್ಯಾಪ್ಟಾಪ್ ಹಿಡ್ಕೊಂಡ ನಾವು ಸರ್ ಫೋನ್ ಮಾಡೋಣ ಈಗ ಸಾಕೇನ್ ಬಿಡು ಊಟ ಮಾಡಂಬ ಬಾ ಬಿಡು ಅವ್ರಿಬ್ರು ಇಷ್ಟು ಚಾವ್ ಮಾಡತ್ತಾರ ಕನಸ್ ಬಿದ್ದದ ಅದು ಬಿದ್ದದ ಅಂತ ಫುಲ್ ಕತ್ತಿ ಹೇಳಕತ್ತಾರ ಅವ್ರು ಹೌದು ಏನ್ ಮಾಡತ್ತೀರಿ ನೀವು ಇಬ್ರು ಹಲ್ಕಿಸೋದು ಊಟ ಬಿಟ್ಟು ಏನ್ ನೀ ಹೆಂಗ್ ಹೋಗ್ಲತ್ತೀರಿ ಇವ್ರು ಈ ಭಯನ ಈಗ ಹೋಗಿಸಂದ್ರ ಊಟ ಮಾಡಕತ್ತಾರ ಎಲ್ಲರೂ ನೀ ಏನ್ ತಿಳಿತಾರ ಗೊತ್ತದ ಕೆಟ್ಟ ಕುಡುಕದ ನಿನ್ ಗಂಡ ಅಂತ ಕೇಳ್ತಾರ ನಂಗ ಇನ್ಯಾಗ ಬಂದ್ ಮೈ ತಕೊಂಡ್ ನಾನ್ ನೋಡ್ರಿ ಅಂದ್ರೆ ಬಿ ನೋಡ್ರಿ ಹಂಗೆ ಕಾಣಿಸ್ತಾರ್ರಿ ನಾ ಏನ್ ತಪ್ಪದ ರೀ 2 ಗಂಟೆ ಮೆಟ್ರೋದಾಗ ಖಡಿ 1 ಗಂಟೆ 3 ಆಟೋ ಸೇಮ್ ಮಾಡ್ತೇವ ಮನೆಯವ್ರನ್ನು ಫೋನ್ ಮಾಡಿ ಹೇಳಕತ್ತಾರ ನಿಮ್ ಮನೆಯವ್ರು ತಗೋ ಚಪಾತಿ ತಗೋ ಅಫ್ಜಲ್ಪುರ ಗುಲ್ಬರ್ಗ ಕೆಡಂಗೇರಿ ಗುಲ್ಬರ್ಗ ಹೋದಂಗಲ್ಲ ಬಸ್ಸಲ್ಲಿ ಮಾಡೋದು ನಿಮ್ ಪಪ್ಪ ಫೋನ್ ಮಾಡ್ತೀನಿ ಪಾಪು ಏನ್ ಹೇಳತ್ತ ನೋಡ್ರಿ ಈ ವಿಡಿಯೋ ನೋಡಿದ್ರೆ ಈಗ ಅವರೇ ಫೋನ್ ಮಾಡ್ತಾರೆ ನಿಂದ್ರ ಜರ ಅಂತ ಅವ್ರು ಫುಲ್ ಎಷ್ಟ್ ಬೆಸ್ಟ್ ಸಬ್ಸ್ಕ್ರೈಬರ್ ಅವ್ರು ಮಾವಕ್ಕಿಂತ ಜಾಸ್ತಿ ಇಲ್ಲ ಬೆಸ್ಟ್ ಸಬ್ಸ್ಕ್ರೈಬರ್ ಅವ್ರು ಎಲ್ಲಾ ವಿಡಿಯೋಸ್ ನೋಡ್ತಾರ ಅವ್ರು ನಮ್ದು ಬಿಟ್ಟು ಬಿಡ್ಲಾರ್ದಂಗ ನೋಡ್ತಾರ ಅವ್ರು ತಗೋ ಹೈಕೋ ನೋಡ್ರಿ ಈಗ ನಮ್ ಊಟ ಆಯ್ತು ಈಗ ಮಮ್ಮಿ ಭಾಂಡ ತೆಗ್ಲತ್ತಲ್ಲ ಇಷ್ಟು ಬಡ ಬಡ ಭಾಂಡೆ ತಿಕ್ಕೊಂಡು ಅಂದ್ರೆ ಮತ್ ಮುಂಜಾನೆ ನಂಗೆ ಅಸ್ತನಿ ಆಗ್ತದ ಸಂತೋಷ್ ಅವರಿಗೆ ಕಸ ಗುಡಿಸ್ಕೆಸಿಂದ ಹಾಕ್ಲಿಕತ್ತಾರ ಇದ್ಬಾರ್ದು ನನ್ನ ಡ್ಯೂಟಿ ನೋಡ್ತೀನಿ ನೋಡ್ರಿ ಈಗ ಪಪ್ಪ ಇಲ್ಲಿ ಕಸ ಗುಡಿಸತ್ತಾರ ಮಮ್ಮಿ ಅಲ್ಲಿ ಭಾಂಡ ತಿಕ್ಲತ್ತಾರ ವಿಡಿಯೋ ಮಾಡಕತ್ತಾರ ಚಿಕ್ಕು ಮತ್ ಪಾಪು ಒಳಗೆ ವಾಕಿಂಗ್ ಮಾಡಕತ್ತಾರ ಹಲೋ ನೋಡ್ರಿ ನಮ್ದೆಲ್ಲ ಊಟದು ಎಲ್ಲ ಆಯ್ತು ಆರಾಮ್ಸೆ ಶಿಸ್ತನಂತ ಎಲ್ಲರೂ ಮಾತಾಡ್ಕೊತ ತಿಂತಿದ್ವಿ ಈ ಬ್ಲಾಗಿಗೆ ಈಗ ನಾ ಎಂಡ್ ಮಾಡಕತ್ತೀನಿ ನಿದ್ದಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಎಲ್ಲರೂ ಏನು ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಸಪೋರ್ಟ್ ಮಾಡ್ರಿ ಜರ ನೀ ಕುಡ್ಕೊರಂಗೆ ಮಾತಾಡೋದು ಕಮ್ಮಿ ಮಾಡ್ರಿ ಎಲ್ಲರೂ ಹೇಳ್ತಾರೆ ಈ ಕುಡಿದು ಮಾತಾಡ್ತಿ ಅಂತ ತಿಳ್ಕೊಳತ್ತಾರ ಆಫೀಸ್ನಿಂದ ಬಂದು ನೀಟಾಗಿ ಸ್ನಾನಾಗಿನ್ನ ಮುಗಿಸ್ಕೊಂಡು ಶಿಸ್ತನತ್ತ ಊಟ ಮಾಡಿ ನಮ್ಮ ಜೊತೆನೇ ಕುಂದಿರ್ತಾನೆ ನಮಗೆ ಗೊತ್ತಾ ನನ್ನ ಗಂಡ ಕುಡಿತಾನ ಕುಡಿಲಾರ್ದೆ ಏನು ಸುದ್ದಿ ಅಂತ ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಕಣ್ಣಾಗ ಹಿಂಗೆ ಮಾಡ್ತಿ ನಿಮ್ಮ ಮಾತು ಕುಡ್ಕೊರಂಗೆ ಕರ್ತದೆ ಕೇಳ್ತಾರೆ ನೆಲ ಸಿಕ್ಕರೆ ಸಾಕತ್ ನಾವು ಕೂತಿರ್ತೀವಿ ಆಫೀಸಿಗೆ ಬಂದ್ಬಿಡಕ್ಕೆ ನಿಮ್ದೊಂದು ಬ್ಯಾಂಕ್ ಅಂತ ನೋಡಿ ನೋಡ್ರಪ್ಪ ನಾವರೇ ರೊಕ್ಕಿಸ್ತಾರಲ್ಲ ದುಡಿಬೇಕಾದಷ್ಟು ಅಂತನ ಇಲ್ಲಿ 2-3 ಕಿಲೋಮೀಟ್ರ್ 4-5 ಕಿಲೋಮೀಟ್ರ್ ಹೋಗಿ ಬರೋದಲ್ಲ ನನ್ನ ಆಫೀಸ್ 35-40 ಕಿಲೋಮೀಟ್ರ್ ದೂರದ ಮನೆಯಲ್ಲಿ ಹೋಗ್ಬೇಕಂದ್ರೆ 2 ಮೆಟ್ರೋ 3 ಆಟೋ ಸೇವ್ ಮಾಡೋದಕ್ಕೆ ನಾನು ಮತ್ತೆ ಬರ್ಬೇಕು ಹಿಂಗೆ ಅದ ನೋಡ್ರಿ ಪ್ರೊಸೀಜರ್ ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರ್ಸ್ ಅಂತ ಹೇಳ್ಕೊತ ಈ ಬ್ಲಾಗಿಗೆ ಎಂಡ್ ಮಾಡ್ಲತ್ತೀವಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನನ್ನವರು ತನ್ನವ್ರು ಅನ್ಕೊಂಡು ಬದಕ್ ಬಳಮ ಯಾಕಂದ್ರೆ 4 ದಿನ ಜೀವನ ಅದ ಸತ್ತ ಯಾರು ಏನು ಒಯ್ಯಲ್ಲ ಹೌದಿಲ್ಲ ಬರಾಗ ಇಬ್ಬರು ಬೇಕಾದ್ರೆ ಹೋಗೋ ಟೈಮ್ನಾಗ ನೋಡ್ರಿ ನಮಗೆ 4 ಮಂದಿ ಬೇಕು ಇಲ್ಲಾಂದ್ರೆ ನಡೆಯಂಗಿಲ್ಲ 4 ಮಂದಿಗೆ ನಾವು ಗಳಿಸ್ಕೊಂಡು ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಹೊಚ್ಚಿಗಿಟ್ಟಿ ಪಟ್ಟು ಯಾಕೆ ನಮ್ಮ ತಲೆ ಖರಾಬ ನಮ್ಮ ಟೈಮ್ ವೇಸ್ಟ್ ಖರಾಬ ನಮ್ಮ ಕೈ ಬೇನಿ ಆಗ್ತದೆ ಮತ್ತೆ ಟೈಪ್ ಮಾಡಕ್ಕೆ ಹೌದಿಲ್ಲ ಸೊ ಇದೇ ಮುಖಾಂತರ ನಾವು ನಿಮ್ಮವ್ರು ನೀವು
ನಮ್ಮವ್ರ ಅಂತ ಹೇಳ್ಕೊತಾ ಈ ಬ್ಲಾಗಿಗೆ ಎಂಡ್ ಮಾಡ್ಲತ್ತೀವಿ. ಎಲ್ಲರಿಗೂ ಶುಭ ರಾತ್ರಿ, ಎಲ್ಲರಿಗೂ ಬಾಯ್ ಬಾಯ್, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ.